ಏನ್ ಹೇಳ್ಬೇಕು, ಮುಖಕ್ಕೆ ಹೊಡೆದು ಹೇಳೋ ತರ ಹೇಳ್ಬೇಕು. ನೀವು ಅಸಹ್ಯ ಅಂತ ಹೇಳ್ತೀರಲ್ವಾ, ಯಾರು ಅಧಿಕಾರ ಇದ್ರು ನಿಮ್ಗೆ ಎಷ್ಟು ಹೊಡಿದ್ರೆ ಸಾಕ. ನೋಡ್ಬೋದು ನೀವು ನಮ್ಮ ಗಿಲ್ಲಿಯವರು ಕಿಚ್ಚ ಸುದೀಪ್ ಅವರ ಮುಂದೆ ಅಶ್ವಿನಿ ಗೌಡ ಅವರಿಗೆ ಹೇಗೆ ಕೋಪ, ತನ್ನಲ್ಲಿರ್ತಕ್ಕಂಥ ಕೋಪವನ್ನು ಮುಷ್ಟಿ ಮಾಡಿ ಹೇಗೆ ಪಠಾರ್ 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 ಅಂತ ಹೊಡಿತಾ ಇದ್ದಾರೆ ಅಂತ ನೀವು ನೋಡ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರೇ ಹೇಳಿದ ಮೇಲೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕೋಪವನ್ನು ಒಂದು ಮುಷ್ಟಿ ಮಾಡಿ ಯಾವ ರೀತಿ ಕೋಪ ತಿರ್ಸ್ಕೊತಿರೋ ಆ ರೀತಿ ಹೊಡಿಬೇಕು ಅಂದಾಗ ಸುಮ್ಮನೆ ಇರ್ತಾನೆ ನಮ್ಮ ಗಿಲ್ಲಿ. ಆ್ಯಕ್ಚುಲಿ ಅಶ್ವಿನಿ ಗೌಡ ಅವರು ಏನೇನು ಟಾರ್ಚರ್ ಕೊಟ್ಟಿದ್ರು ಅದೆಲ್ಲವೂ ಕೂಡ ಜ್ಞಾಪಿಸ್ಕೊಂಡು ಹೆಂಗೆ ಗುದ್ದುತ್ತಾ ಇದ್ದಾನೆ ನೋಡಿ ಹಂಗೇನೆ. ಇದಕ್ಕೆ ಆ್ಯಕ್ಚುಲಿ ಇಲ್ಲಿ ಅಶ್ವಿನಿ ಗೌಡ ಅವರು ಇದೇ ರೀತಿ ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿಗೆ. ತನ್ನಲ್ಲಿರ್ತಕ್ಕಂಥ ಕೋಪ, ದ್ವೇಷ, ಅಸೂಯೆ ಎಲ್ಲವನ್ನೂ ಕೂಡ ತೀರಿಸ್ಕೊಳ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ವಿಚಿತ್ರ ಅಂದರೆ ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರನ್ನು ಆಯ್ಕೆ ಮಾಡಿಕೊಂಡಿಲ್ಲ ಆ ಹೊಡಿಯೋಕ್ಕೆ. ಇಲ್ಲಿ ರಾಶಿಕ್ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೀವು ನೋಡ್ಬೋದು, ಗಿಲ್ಲಿ ಆದ ನಂತರ ರಘು ಅವರು ಕೂಡ ಟಾರ್ಗೆಟ್ ಮಾಡಿದರು ಅಶ್ವಿನಿ ಗೌಡ ಅವರನ್ನು. ಅದಾದ ನಂತರ ಆ್ಯಕ್ಚುಲಿ ಇಲ್ಲಿ ರಾಶಿಕನ್ನು ಕೂಡ ಟಾರ್ಗೆಟ್ ಮಾಡಿದ್ದಾಳೆ. ಇಲ್ಲಿ ಟಾರ್ಗೆಟ್ ಮಾಡಿದ ಮೇಲೆ ಯಾಕೋ ಕಣೆ ಅಶ್ವಿನಿ ಗೌಡ ಅವರು ಬದಲಾಯಿಸ್ಕೊಂಡು ರಾಶಿಕನ ನಾನೆಲ್ಲ ರೂಟ್ ಚೇಂಜ್ ಮಾಡೋಕ್ಕೆ ಹಾಗೆ ಹೀಗೆ ಅಂತ ಎತ್ಕೊಂಡಿದ್ದಾರೆ. ರಾಶಿಕನ ಈಗ ಆ್ಯಕ್ಚುಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಫೈನಲ್ಗೆ ಹೋಗ್ತಾ ಇದ್ದಾರಲ್ಲ ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ನೀವು ನೋಡ್ಬೋದು, ನಮ್ಮ ಗಿಲ್ಲಿಯ ಪರವಾಗಿ ಧ್ರುವಂತ್ಗೆ ಇಲ್ಲಿ ಏಟು ಬೀಳಬೇಕಾಗಿತ್ತು. ಆ್ಯಕ್ಚುಲಿ ಗಿಲ್ಲಿ ಅಶ್ವಿನಿ ಗೌಡನೂ ಎತ್ಕೋಬೇಕಾಗಿತ್ತು, ಧ್ರುವಂತ್ನು ಕೂಡ ಎತ್ಕೋಬೇಕಾಗಿತ್ತು. ಆದರೆ ಒಬ್ಬರನ್ನೇ ಆಯ್ಕೆ ಮಾಡೋಕ್ಕೆ ಸಾಧ್ಯ ಅಲ್ವಾ. ಆದರೆ ಇಲ್ಲಿ ಧ್ರುವಂತ್ಗೆ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಬಾರಿಸ್ತಾ ಇರ್ತಕ್ಕಂಥದ್ದು ನಮ್ಮ ರಕ್ಷಿತಾ. ರಕ್ಷಿತಾ ಪುಟ್ಟಿ ನೀವು ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗಲ್ಲಿ ನೀವು ಇದು ಇವನಿಗೆ ಧ್ರುವಂತಿಗೆ ಹೂ ಅಂತೀರಲ್ವಾ ಅಂದ್ಬಿಟ್ಟು ಪಟಾರ್ ಅಂತ ಹೊಡಿತಾಳೆ. ಆ್ಯಕ್ಚುಲಿ ಕೆಳಗಡೆ ಬಿದ್ದೋಗುತ್ತೆ ಆಕೆ ಹೊಡಿತಕ್ಕಂಥ ಏಟಿಗೆ. ಆಮೇಲೆ ಒಬ್ಬ ವ್ಯಕ್ತಿಯನ್ನು ಅಸಹ್ಯ ಅಂತೀರಲ್ವ ನೀವು ಅಂದ್ಬಿಟ್ಟದೆ ಆ್ಯಕ್ಚುಲಿ ಹೊಡಿತಾಳೆ. ಆ್ಯಕ್ಚುಲಿ ಈ ಮಾತು ಯಾವಾಗ ಹೇಳಿದ್ದು ಧ್ರುವಂತು ಆ್ಯಕ್ಚುಲಿ ನೆನ್ನೆ ಒಂದು 3-4 ದಿವಸದಲ್ಲಿ ಏನು ಗಲಾಟೆಗಳಾಯಿತು 3-4 ದಿವಸದಿಂದ ಆವಾಗ ಆ್ಯಕ್ಚುಲಿ ಗಿಲ್ಲಿಗೆ ಹೇಳಿದಂಥ ಮಾತುಗಳು ಧ್ರುವಂತು. ಅದೆಲ್ಲವನ್ನು ಕೂಡ ಮುಷ್ಟಿ ಮಾಡಿ ಕೆಳಗಡೆ ಬಿದ್ದರೂ ಕೂಡ ಗಿಲ್ಲಿಗೆ ನೀನು ಅಸಹ್ಯ ಅಂತೀಯಾ ಅಂದ್ಕೊಂಡದೇನು ಪಟಾರ್ ಫೈಟ್ ಅಂತ ಹೆಂಗೆ ಬಾರಿಸ್ತಾಳೆ ಅಂದರೆ ಆ್ಯಕ್ಚುಲಿ ಬಾಕ್ಸಿಂಗ್ ನಿಜವಾದ ಬಾಕ್ಸಿಂಗು. ಅವರಲ್ಲಿ ಇರ್ತಕ್ಕಂಥ ದ್ವೇಷವೆಲ್ಲವನ್ನು ಕೂಡ ತೀರಿಸ್ಕೊಳ್ಳೋಕ್ಕೆ ನಮ್ಮನ್ನು ರಕ್ಷಿತಾ ಅಂತ ನೆಕ್ಸ್ಟ್ ಲೆವೆಲ್ಗುರು. ಅದು ಬಿದ್ದೋಗ್ಬಿಟ್ರು ಕೂಡ ಏನು ಹೊಡಿತಾ ಇರ್ತಾಳೆ. ಆ ಕಡೆ ಧ್ರುವಂತ್ ನಗ್ತಾ ಇರ್ತಾನೆ ಕಿಕ್ಕಿ ಅಂತ. ಬಾ ಆ್ಯಕ್ಚುಲಿ ಇದು ಕಿಚ್ಚ ಸುದೀಪ್ ಅವ್ರು ಆ್ಯಕ್ಚುಲಿ ಇದನ್ನು ಮಾಡಬೇಕಾಗಿತ್ತು. ಯಾಕೆಂದರೆ ಒಳಗಡೆ ಇರತಕ್ಕಂಥ ದ್ವೇಷ, ಉದ್ವೇಗ ಎಲ್ಲವನ್ನು ಕೂಡ ತೀರಿಸ್ಕೋಬೇಕಾಗಿದ್ದು. ಭಾಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಈ ಕಡೆ ಒಂದು ಕಡೆ ಗಿಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕೋಪವನ್ನು ತೀರಿಸ್ಕೊಂಡ್ರೆ, ಇನ್ನೊಂದು ಕಡೆ ಧ್ರುವಂತ್ಗೆ ರಕ್ಷಿತಾ, ಇನ್ನೊಂದು ಕಡೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಅವ್ರವ್ರಿಗೆ ಯಾರ್ಯಾರು ಕೋಪ ಇತ್ತು ಅದೆಲ್ಲವನ್ನು ಕೂಡ ತೀರಿಸ್ಕೊಳ್ಳೋಕೆ ಒಂದು ಒಳ್ಳೆ ವೇದಿಕೆಯನ್ನು ಕೊಟ್ಟಿದ್ದರು ಕಿಚ್ಚ ಸುದೀಪ್ ಅವರು. ಇವತ್ತು ತುಂಬ ಅದ್ಭುತವಾಗಿ ಅವರ ಕೋಪಗಳು ಎಲ್ಲವನ್ನು ಕೂಡ ತೀರಿಸ್ಕೊಂಡಿದ್ದಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ನಮಗೆ ಫೈನಲ್ಗೆ ಆಲ್ಮೋಸ್ಟ್ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ರಾಶಿಕಾ ಬರ್ತಾಳೆ ಅಂತ ನಾವೇನು ಅಂದ್ಕೊಂಡಿರಲಿಲ್ಲ ಸ್ಟಾರ್ಟಿಂಗ್ ದಿನಗಳಿಂದ. ಆದರೆ ಇತ್ತೀಚೆಗೆ ಅವಳು ಆಟ ಆಡೋದ್ರಲ್ಲೂ ಕೂಡ ಎಲ್ಲೋ ಒಂದು ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಧ್ರುವಂತು ಕೂಡ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಧ್ರುವಂತು ಕೂಡ ಈ ಕೊನೆಯ ದಿನಗಳು ಬಂದಂಗೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡೋದಾಗಿರ್ಬೋದು, ಜಾಸ್ತಿ ತಾನು ತೋರಿಸ್ಕೊಳ್ಳೋದಾಗಿರ್ಬೋದು, ಇದೆಲ್ಲವನ್ನು ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟು ಎಲ್ಲೋ ಇವರು ಫೈನಲ್ಗೆ ಬರ್ತಾರನೋ ಅನ್ನುವಂತೆ ಆಗಿದೆ. ವಿಚಿತ್ರ ಅಂದರೆ ಈಗ ಸ್ಟಾರ್ಟಿಂಗ್ ದಿನಗಳಿಂದ ರಘು ಅವರು ಒಳ್ಳೆ ಆಟವನ್ನು ಆಡ್ಕೊಬಂದಿದ್ರು, ಅವರು ಫೈನಲ್ಗೆ ಬರ್ತಾರೆ ನಾವೆಲ್ಲ ಅಂದ್ಕೊಂಡಿದ್ವಿ. ವಿಚಿತ್ರ ಅಂದರೆ ರಘು ಅವರು ಯಾಕೋ ಈಗ ನೀವು ನೋಡಿರ್ಬೋದು ಕ್ಯಾಪ್ಟನ್ ಆಟವನ್ನು ಆಡುವಾಗ ಸೋತರು, ತುಂಬ ಬೇಜಾರಲ್ಲಿದ್ದರು. ಹಾಗಾಗಿ ಅವ್ರು ಯಾಕೆ ಡಲ್ ಹೊಡಿತಾ ಇದ್ದಾರೆ. ಇನ್ನೊಂದು ಕಡೆ ರಕ್ಷಿತನೂ ಕೂಡ ಆಲ್ಮೋಸ್ಟ್ ಕ್ಯಾಪ್ಟನ್ ಆಟ ಆಡುವಾಗ ಅವಳು ಸೋತಲು. ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ನಾವೆಲ್ಲ ಸ್ಟಾರ್ಟಿಂಗ್ ದಿನಗಳಲ್ಲಿ ರಕ್ಷಿತರಿಗೂ ಬರ್ತಾರೆ ಅಂದ್ಕೊಂಡಿದ್ವಿ. ಯಾಕೋ ಹಿಂದೆ ಉಳಿಯುವಂಥ ಚಾನ್ಸಸ್ಗಳೇ ಜಾಸ್ತಿ ಐತೆ. ಆಮೇಲೆ ಇನ್ನೊಂದು ಕಡೆ ಆಲ್ಮೋಸ್ಟು ಧನುಷ್ ಮೇಲೆ ಇತ್ತು ನನಗೇನೋ, ಯಾಕೆಂದರೆ ಅವ್ನು ಬರ್ತಾನೆ ಫೈನಲ್ಗೆ ಅನ್ನೋದೊಂದು ನಂಬಿಕೆ ಇತ್ತು. ಆ ನಂಬಿಕೆ ಪ್ರಕಾರ ಈಗಾಗಲೇ ಫೈನಲಾಗಿ ಫಸ್ಟ್ ಬಂದಿರತಕ್ಕಂಥದ್ದು ಧನುಷ್. ಇನ್ನು ತುಂಬ ಜನರ ಕ್ವಶನ್ ಇರ್ತಕ್ಕಂಥದ್ದು ಗಿಲ್ಲಿ ಹೇಗೆ ಫೈನಲ್ಗೆ ಗಿಲ್ಲಿ ಬಂದೇ ಬರ್ತಾನೆ, ಡೌಟ್ ಬೇಡ. ಆದರೆ ಕೊನೆಗೆ ಯಾರು ಫಸ್ಟು ಫೈನಲ್ಗೆ ಹೋದರು ಅನ್ನೋರು ಗೆಲ್ಲಲ್ಲ, ಯಾರನ್ನ ಜನಗಳು ಜಾಸ್ತಿ ವೋಟ್ ಮಾಡಿ ಗೆಲ್ಲಿಸಿದ್ರು ಅನ್ನೋದೇ ಫಿನಾಲೆಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೋಡೋಣ ಕೊನೆಗಳಿಗೆ ಏನಾಗುತ್ತೆ ಅಂತ. ನಿಮ್ಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ. ನಮಸ್ಕಾರ.